ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. 38ನೆಯ ಸೂತ್ರ. ಇದಕ್ಕೂ ಮತ್ತು 37ನೆಯ ಸೂತ್ರಕ್ಕೂ ಸಂಬಂಧ ಇದೆ. ಮೊದಲು ಸೂತ್ರ ನೋಡ್ಬಿಡೋಣ. ಸ್ವಪ್ನ ನಿದ್ರಾ ಜ್ಞಾನಾಲಂಬನಂ ವಾ. ಇಷ್ಟೇ ನೋಡಿ. ಅಂದರೆ ಬಹಳ ಕಡಿಮೆ ಮಾತಾಡ್ತಾರೆ ನಮ್ಮ ಪತಂಜಲಿ ಋಷಿಗಳು ಅನ್ನೋದಕ್ಕೆ ಈ ಸೂತ್ರ ಕೂಡ ಸಾಕ್ಷಿ ಆಗುತ್ತೆ. ಸ್ವಪ್ನ ನಿದ್ರಾ ಜ್ಞಾನಾಲಂಬನಂ ವಾ. ಇಲ್ಲಿ ಏನು ಹೇಳ್ತಿದ್ದಾರೆ ಅವರು? ಹಿಂದೆ 37ನೆಯ ಸೂತ್ರದಲ್ಲಿ ವೀತರಾಗ ವಿಷಯಂ ವಾ ಚಿತ್ತಂ, ವೀತರಾಗದಿಂದಲೂ ಅಂದರೆ ಸಮಾಧಾನ ಚಿತ್ತದಿಂದ, ಸಮಾಧಾನದ ಮನಸ್ಸಿನಿಂದ ಮತ್ತು ಸಮಚಿತ್ತತೆಯಿಂದ ಇರೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಅದರಿಂದ ಚಿತ್ತವೃತ್ತಿಗಳು ನಿರೋಧವಾಗ್ತವೆ, ಚಿತ್ತ ಶುದ್ಧಿ ಆಗುತ್ತೆ ಅಂತ ಹೇಳಿದ್ರಲ್ಲ. ಅದನ್ನೇ ಇನ್ನು ಮುಂದುವರಿಸಿ 38ನೆಯ ಸೂತ್ರದಲ್ಲಿ ಹೇಳ್ತಾರೆ, ಸ್ವಪ್ನ ನಿದ್ರಾ ಜ್ಞಾನಾಲಂಬನಂ ವಾ. ಅಂದರೆ ಸ್ವಪ್ನ ನಿದ್ರೆಗಳ ಮೇಲೆ ಗಮನ ಕೊಡೋದ್ರಿಂದನೂ ಚಿತ್ತಶುದ್ಧಿಯನ್ನು ಸಾಧಿಸ್ಬೋದು, ಯೋಗ ಸಾಧನೆಯಲ್ಲಿ ಮುಂದುವರಿಬಹುದು ಅನ್ನುವಂತಹ ಮಾತನ್ನು ಹೇಳ್ತಾರೆ. ಅಂದರೆ ಇದರರ್ಥ ಸಾಧಕನಾದಂತಹವನು ಕೇವಲ ಗುರುವಿನ ಮಾರ್ಗದರ್ಶನವನ್ನೇ ನಂಬ್ಕೊಂಡು ಕೂತ್ಕೊಂಡ್ರೆ ಅವನು ಸತ್ಯ ಸಾಕ್ಷಾತ್ಕಾರ ಮಾಡ್ಕೊಳಕ್ಕಾಗಲ್ಲ. ತನ್ನ ಸ್ವರೂಪವನ್ನು ತಾನೇ ಕಂಡುಕೊಳ್ಬೇಕು. ತನ್ನ ದೋಷ ದುರ್ಗುಣಗಳು, ತನ್ನ ಸದ್ಗುಣಗಳು, ತನ್ನ ಸಬಲತೆಗಳು ಅಂದರೆ ಪ್ಲಸ್ ಪಾಯಿಂಟ್ಸ್, ಇವನ್ನೆಲ್ಲ ಅರ್ಥ ಮಾಡಿಕೊಂಡು ತಾನೇ ಯೋಗ ಮಾರ್ಗದಲ್ಲಿ ಧೈರ್ಯದಿಂದ ಮುನ್ನಡಿಬೇಕು. ಗುರುವಿನ ಸಹಾಯ ಕೆಲವು ಸಂದರ್ಭದಲ್ಲಿ, ಪ್ರಾರಂಭದಲ್ಲಿ ಮತ್ತು ತುಂಬ ಕಠಿಣ ಪ್ರಸಂಗಗಳು ಬಂದಾಗ ಗುರುವಿನ ಸಹಾಯ, ಸ್ನೇಹಿತರ ಸಹಾಯ ಈ ಥರ ತಗೋಬಹುದು. ಆದರೆ ಕೊನೆಯ ತನಕ ಪ್ರತಿಯೊಂದನ್ನು ಗುರುವೇ ಹೇಳ್ಕೊಡ್ಲಿ ಅಂತ ಕೂತ್ಕೊಂಡ್ರೆ ಸಾಧಕ, ಅಥವಾ ತನ್ನನ್ನು ತಾನು ವಿಮರ್ಶೆ ಮಾಡ್ಕೊಳ್ತಕ್ಕಂತಹ, ತನ್ನನ್ನು ತಾನು ನೋಡಿಕೊಳ್ತಕ್ಕಂತಹ ಸಾಹಸವನ್ನು ಸಾಧಕ ಮಾಡದೆ ಹೋದರೆ ಅವನು ಹೆಚ್ಚಿನ ಪ್ರಗತಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ಈಗ ನೀವು ಹೊರಗಡೆ ಅಂದರೆ ಶರೀರವನ್ನು ಮೇಕಪ್ ಮಾಡಿಕೊಂಡಾಗ ಕನ್ನಡಿ ನೋಡ್ಕೊಳ್ತೀರ. ಏನೂ ಮೇಕಪ್ ಮಾಡ್ಕೊಳ್ಳಲ್ಲಪ್ಪ, ಶೃಂಗಾರ ಇಲ್ವೇ ಇಲ್ಲ ಅಂತಂದ್ರೂ ಕೂಡ ವಿಭೂತಿ ಹಚ್ಕೊಳ್ಬೇಕಾದ್ರೂ ಕನ್ನಡಿ ನೋಡ್ಕೊಳ್ತೀರ, ಹೌದಾ ಇಲ್ವಾ? ಕನ್ನಡಿ ನೋಡ್ಕೊಂಡ್ರೆ ನೀಟಾಗಿ ವಿಭೂತಿ ಹಚ್ಕೊಳ್ತೀರಿ, 3 ಗೀಟ್ ಬಂದಿದ್ದಾವೆ ಅಂತ ಖುಷಿ ಆಗತ್ತೆ ನಿಮಗೆ. ಅಂದರೆ ಹೊರಗಿನ ಶೃಂಗಾರಕ್ಕೆ ನಾವು ಕನ್ನಡಿಯನ್ನು ಬಳಸಿದ್ರೆ, ಶಾರೀರಿಕ ಶೃಂಗಾರಕ್ಕೆ ನಾವು ಕನ್ನಡಿಯನ್ನು ಬಳಸಿದ್ರೆ, ಚಿತ್ತವನ್ನು ಸರಿಪಡಿಸ್ಕೊಳ್ಬೇಕಾದ್ರೆ, ಚಿತ್ತವನ್ನು ಸದ್ಗುಣಗಳಿಂದ ಶೃಂಗರಿಸ್ಕೊಳ್ಬೇಕು ಅಂತಂದರೆ, ಮತ್ತು ಅಂತರ್ಮಾರ್ಗದಲ್ಲಿ ಸಾಧನಾ ಪಥದಲ್ಲಿ ನಡಿಬೇಕು ಅಂದರೆ ಇಲ್ಲಿ ಒಂದು ಕನ್ನಡಿ ಬೇಕು. ಯಾವುದಂದ್ರೆ ಅದೇ ಸ್ವಪ್ನ ಮತ್ತು ನಿದ್ರೆ. ನೋಡಿ, ನಿದ್ರೆ ಅಂದರೆ ನಾವು ಬೈದು ಬಿಡ್ತೀವಿ ಸಾಮಾನ್ಯವಾಗಿ. ದೊಡ್ಡ ದೊಡ್ಡ ಸಾಧಕರು, ಯೋಗಿಗಳು ಕೂಡ ಬೈದಿದ್ದಾರೆ ನಿದ್ರೆಗೆ. ಆದರೆ ಪತಂಜಲಿಗಳು ಹೇಳ್ತಾರೆ, ಸ್ವಪ್ನ ಮತ್ತು ನಿದ್ರೆಯನ್ನೂ ಕೂಡ ಅವುಗಳ ಮೇಲೆ ಗಮನ ಕೊಡೋದ್ರಿಂದ ಕೂಡ ನೀನು ಚಿತ್ತಶುದ್ಧಿಯನ್ನು, ಚಿತ್ತವೃತ್ತಿಗಳ ನಿರೋಧವನ್ನು ಸಾಧಿಸುವ ಪ್ರಯತ್ನವನ್ನು ಮಾಡಬೇಕು. ಅಂದರೆ ಇಲ್ಲಿ ನಾವು ಒಂದು ವಿಷಯವನ್ನು ಸರಿಯಾಗಿ ಸ್ಪಷ್ಟವಾಗಿ ತಿಳ್ಕೋಬೇಕು. ನಾವು ನಮ್ಮ ಅಂತರಂಗದ ಭಾವನೆಗಳನ್ನು ಬೇರೆಯವರಿಂದ ಮುಚ್ಚಿಡ್ಬೋದು. ಅಂದರೆ ಅಸಹ್ಯಕರ ಭಾವನೆಗಳಿದ್ದರೆ, ಆಮೇಲಿಂದ ಅಸಂಸ್ಕೃತ ಭಾವನೆಗಳಿದ್ದರೆ, ಇಂಥವನ್ನೆಲ್ಲ ನಾವು ಎಲ್ಲದನ್ನೂ ಹೇಳ್ಕೊಳಕ್ಕಾಗಲ್ಲ. ಮತ್ತು ನಮ್ಮ ಗುರುವಿಗೂ ಕೂಡ ಇದು ಗೊತ್ತಾಗಲ್ಲ.
ಗುರುಗಳಿಗೂ ಎಲ್ಲದೂ ಗೊತ್ತಾಗಲ್ಲ. ಎಂಥ ದಿವ್ಯ ದೃಷ್ಟಿ ಇರ್ತಕ್ಕಂತಹ ಗುರು ಇದ್ದಾನೆ ಅಂದರೂ ಕೂಡ, ಎಂಥ ತ್ರಿಕಲ ಏನು ತ್ರಿಕಾಲ ಜ್ಞಾನಿ ಇದ್ದಾನೆ ಅಂದರೂ ಕೂಡ ಅವನು ಸಂಪೂರ್ಣವಾಗಿ ಶಿಷ್ಯನ ಅಂತರಂಗವನ್ನು ಸದಾಕಾಲ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಹಾಗಾದರೆ ಶಿಷ್ಯನ ಅಂತರಂಗವನ್ನು ತೋರಿಸುವ ಕನ್ನಡಿ ಇವೆ, ಯಾವುದು? ಸ್ವಪ್ನ ಮತ್ತು ನಿದ್ರೆಗಳು. ಯಾಕೆ ಅಂದರೆ ಅದನ್ನು ನಾವೇ ನೋಡ್ತೀವಿ. ಎಲ್ಲರಿಗೂ ಕೂಡ ನಿದ್ರೆ ಮತ್ತು ಸ್ವಪ್ನದ ಬಗ್ಗೆ ನೋಡ್ಕೊಳ್ಳೋದಕ್ಕೆ ಬರುತ್ತೆ, ಆದರೆ ಗಮನ ಕೊಡಬೇಕು ಅದಕ್ಕೆ. ಬಹಳ ಜನ ಇದ್ರ ಕಡೆ ಗಮನ ಕೊಡಲ್ಲ. ಯಾಕೋ ಸ್ವಪ್ನ ಬಿದ್ದಿದೆ, ಕೆಟ್ಟ ಸ್ವಪ್ನ ಬಿತ್ತು ಅಥವಾ ಒಳ್ಳೆ ಸ್ವಪ್ನ ಬಿತ್ತು. ಕೆಲವು ಸರಿ ಹೀಗಾಗುತ್ತೆ, ಅವ್ರ ಜೀವನ ಮೇಲ್ನೋಟಕ್ಕೆ ಸಮಾಧಾನಕರವಾಗಿರುತ್ತೆ. ತುಂಬ ಒಳ್ಳೆಯವರೇ ಅವರು, ಆಮೇಲಿಂದ ಯಾರಿಗೂ ಏನು ಜೋರಾಗಿ ಮಾತಾಡಲ್ಲ, ಆಮೇಲಿಂದ ಕೆಟ್ಟದ್ದನ್ನು ಬಯಸಲ್ಲ. ಆದರೆ ಅವರ ಸ್ವಪ್ನಗಳು ಬಹಳ ವಿಚ್ಛಿದ್ರಕಾರಕವಾಗಿರುತ್ತೆ. ಅಂದರೆ ಆ ಸ್ವಪ್ನದಲ್ಲಿ ದೊಡ್ಡ ದೊಡ್ಡ ಹೊಡೆದಾಟ ಮಾಡ್ದಂಗೆ, ಕೊಲೆ ಮಾಡ್ದಂಗೆ, ಜಗಳ ಮಾಡ್ದಂಗೆ, ಈ ಥರ ಎಲ್ಲ ಸ್ವಪ್ನಗಳು ಬೀಳ್ತಿರುತ್ತೆ. ಇನ್ನು ಕೆಲವರು ಜೀವನದಲ್ಲಿ ಅವರು ಹೊರಗಡೆ ಜೀವನದಲ್ಲಿ ಚೆನ್ನಾಗಿರಲ್ಲ. ಅಂದರೆ ಸಿಡುಕರು, ದುಡುಕರು, ಸಿಟ್ಟು ಮಾಡ್ತಕ್ಕಂಥವ್ರು, ಆಮೇಲೆ ಅಪ್ರಾಮಾಣಿಕರು ಇರ್ತಾರೆ. ಅವ್ರಿಗೆ ಒಳ್ಳೊಳ್ಳೆ ಸ್ವಪ್ನಗಳು ಬೀಳ್ತಿರ್ತಾವೆ. ಎಲ್ಲೋ ದೇವಸ್ಥಾನಕ್ಕೆ ಹೋದಂಗೆ, ಗುರುಗಳ ಸಾನ್ನಿಧ್ಯದಲ್ಲಿ ಕೂತ್ಕೊಂಡಂಗೆ, ಚರ್ಚೆ ಮಾಡ್ದಂಗೆ, ಈ ಥರ ಸ್ವಪ್ನಗಳು ಬೀಳ್ತಿರುತ್ತೆ. ಇದಕ್ಕೆ ಕಾರಣ ಏನು ಅಂದರೆ ಅವರ ಚಿತ್ತದ ಆಳಕ್ಕೆ ಅವರು ಪ್ರವೇಶ ಮಾಡಿರಲ್ಲ. ಅರ್ಥ ಆಯ್ತಲ್ವಾ? ಚಿತ್ತದ ಆಳಕ್ಕೆ ಪ್ರವೇಶ ಮಾಡ್ತಾ ಮಾಡ್ತಾ ಹೋದರೆ ಅದು ಚಿತ್ತ ಅಂತರಂಗ ಮತ್ತು ಬಹಿರಂಗ ಏಕವಾಗುತ್ತೆ. ಅಂತರಂಗ ಬಹಿರಂಗ ಏಕ ಆಗದೇ ಇದ್ದಾಗ ಇಂತಹ ಪ್ರಸಂಗಗಳು ಉಂಟಾಗ್ತವೆ. ಅಂದರೆ ಹೊರಗೆ ಬಹಳ ಸಮಾಧಾನವಾಗಿದ್ದಂಗೆ ಒಳಗಡೆ ಕ್ರೂರವಾಗಿದ್ದಂಗೆ ಬೀಳ್ಬೋದು. ಯಾಕಂದ್ರೆ ಅವನು ಮೇಲ್ಮೇಲಿದ್ದಾನೆ. ಬರೀ ಒಂದು ಜನ್ಮದ್ದು ಮಾತ್ರ, ಹಿಂದಿನ ಜನ್ಮದ್ದು ಅಷ್ಟೇ ಗೊತ್ತಿರ್ಬೋದು. ಹಿಂದಿನ ಜನ್ಮದಲ್ಲಿ ಅವನು ಕೆಟ್ಟದ್ದು ಮಾಡಿರ್ಬೋದು, ಗದ್ದಲ ಮಾಡಿರ್ಬೋದು, ಆಮೇಲೆ ದುಡುಕ ಸಿಡುಕ ಆಗಿರ್ಬೋದು, ಈಗ ಸಮಾಧಾನಿ ಆಗಿರ್ಬೋದು. ಆದರೆ ಸಾಧಕನಾದವನು ಅವನು ಸಾಧನೆ ಮಾಡ್ತಾ 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 ಜನ್ಮ ಜನ್ಮಾಂತರಗಳ ವಾಸನೆಗಳನ್ನು ಕೂಡ ತಿರೋಹಿತ ಮಾಡಬೇಕಾಗತ್ತೆ ಅವನು. ಅಂದರೆ ಅದನ್ನೆಲ್ಲ ಹೊರಗೆ ತೆಗೆದು, ಆ ಕಸನೆಲ್ಲ ನಾವೆಂಗೆ ಮನೆ ಕಸನೆಲ್ಲ ತೆಗೆದು ಬರ್ತಕ್ಕಂಥ ಗಾಡಿಗೋ ಅಥವಾ ಯಾವುದಕ್ಕೋ ಕೊಡ್ತೀವಲ್ಲ, ಬೇರೆಯವ್ರಿಗೆ ಕೊಡ್ತೀವಲ್ಲ, ಹಾಗೆ ಚಿತ್ತವನ್ನು ಕೂಡ ಆಗಾಗ ಬಹಳ ತೀಕ್ಷ್ಣವಾದ ವಿಮರ್ಶಾ ಪ್ರಜ್ಞೆಯಿಂದ ಅಥವಾ ಸ್ವಪ್ನ ನಿದ್ರೆಗಳನ್ನು ಅಧ್ಯಯನ ಮಾಡ್ತಾ ಮಾಡ್ತಾ, ಓಹೋ ನನ್ನೊಳಗಡೆ ಇಂಥದ್ದು ಇದೆ, ಇದನ್ನು ನಾನು ತ್ಯಜಿಸಬೇಕು, ಭಾವನೆಯಿಂದನೂ ಕೂಡ ತ್ಯಜಿಸಬೇಕು. ನಾನು ಮೇಲೆ ಒಳ್ಳೆಯವನಾಗಿರ್ಬೋದು, ಆದರೆ ನನ್ನೊಳಗಡೆ ಇಂತಹ ದುಷ್ಟತನವೂ ಇರಬಹುದು. ಯಾವುದೋ ಜನ್ಮದಲ್ಲಿ ನಾನು ಇಂತಹ ಕೆಟ್ಟದ್ದನ್ನು ಮಾಡಿರಬಹುದು ಅಂತಕ್ಕಂಥದ್ದನ್ನು ನಾವು ಒಪ್ಪಿಕೊಳ್ಳಬೇಕಾಗತ್ತೆ ಮೊದಲು. ಬಹಳ ಜನ ಒಪ್ಕೊಳ್ಳಲ್ಲ ಇದನ್ನು. ನನ್ನೊಳಗಡೆ ಕೆಟ್ಟತನ ಇದೆ ಅಂತಕ್ಕಂಥದ್ದನ್ನು ಒಪ್ಕೊಳ್ಳಾರ್ದೆ ತಾಪ ಮಾಡ್ಕೊಳ್ಳೋದು, ಅಯ್ಯೋ ನನಗ್ಯಾಕಿಂತ ಕನಸು ಬಿತ್ತು, ನಾನು ಇಷ್ಟು ಕೆಟ್ಟವನಿದ್ದೀನಿ ಒಳಗಡೆ ಅಂತ ಒಪ್ಕೊಳ್ಳೋದಕ್ಕೂ ಕೂಡ ಅವ್ರು ತಯಾರಿರಲ್ಲ. ಒಪ್ಕೋಬೇಕಾಗತ್ತೆ. ಓಶೋ ಅವರ ಜೀವನದಲ್ಲಿ ಒಂದು ಘಟನೆ ನಡೆಯುತ್ತೆ. ಓಶೋ ರಜನೀಶ್ ಅವರ ಹೆಸರೆಲ್ಲ ಕೇಳಿರ್ತೀರ ನೀವು. ಅವರು ಕೂಡ ಧ್ಯಾನ ಮಾರ್ಗದಲ್ಲಿ ತುಂಬ ಮುಂದೆ ಹೋದಂಥವ್ರು. ಹೊಸ ಹೊಸ ರೀತಿಯಲ್ಲಿ ಸಾಧಕರುಗಳಿಗೆ ಧ್ಯಾನವನ್ನು ಕಲಿಸಿದಂಥವ್ರು. ಅವ್ರ ಹತ್ರ ಅವ್ರ ಧ್ಯಾನ ಶಿಬಿರಕ್ಕೊಬ್ಬರು ಒಬ್ಬ ಒಳ್ಳೆ ಜೆಂಟ್ಲು ವಿಮನ್, ಅಂದರೆ ಗಂಭೀರವಾದಂತಹ ಮಹಿಳೆ, ಅಂದರೆ ಆಕೆ ಪ್ರೊಫೆಸರ್ ಇರ್ತಾರೆ, ನಡೆ ನುಡಿ ಎಲ್ಲ ಶಾಂತ, ಚೆನ್ನಾಗಿರ್ತಾರೆ. ಆಮೇಲಿಂದ ಸಾಧನಾ ಪ್ರವೃತ್ತಿ ಕೂಡ ಇರುತ್ತೆ. ಆಮೇಲೆ ಮದುವೆ ಆಗಿರುತ್ತೆ, ಮಕ್ಕಳಿರ್ತಾರೆ, ಎಲ್ಲ ಇರುತ್ತೆ. ಅವ್ರಿಗೊಂದು ಕುತೂಹಲ, ನನ್ನ ಹಿಂದಿನ ಜನ್ಮ ತಿಳ್ಕೊಬೇಕು ಅಂತ. ಆವಾಗ ಓಶೋರ ಹತ್ರ ಬಂದು ಕೇಳ್ತಾರೆ, ಗುರುಗಳ ಹತ್ರ ಬಂದು ಕೇಳ್ತಾರೆ, ನನ್ನ ಹಿಂದಿನ ಜನ್ಮ ತಿಳ್ಕೊಳ್ಳೋಂಗೆ ನೀವು ನನಗೆ ಸಾಧನೆ ಹೇಳ್ಕೊಡಿ, ಅನುಗ್ರಹ ಮಾಡಿ ಅಂತ. ಅದೆಲ್ಲ ಏನಕ್ಕಮ್ಮ ಅಂತ ಕೇಳ್ತಾರೆ ಅವ್ರು. ಅಗತ್ಯ ಇಲ್ಲ, ನೀವೀಗ ನಿಮ್ಮ ಜೀವನ ತುಂಬ ಚೆನ್ನಾಗಿದೆ, ಆಮೇಲಿಂದ ಒಳ್ಳೆಯವರಿದ್ದೀರಾ, ವಿದ್ಯಾವಂತರಿದ್ದೀರಾ, ವಿದ್ವಾಂಸರಿದ್ದೀರಾ, ಸಾಕು, ಚೆನ್ನಾಗಿ ಜೀವನ ಮಾಡಿ. ಇಲ್ಲ ನಾನು ಹಿಂದಿನ ಜನ್ಮ ತಿಳ್ಕೊಳ್ಳೇಬೇಕು.
ಬೇಡಮ್ಮ ಅಂತ ಬುದ್ಧಿ ಹೇಳ್ತಾರೆ, ಹೇಳಿದ್ರು ಕೇಳಲ್ಲ. ಆಯಿತು, ಮತ್ತಿನ್ನು ತುಂಬ ಒತ್ತಾಯದಿಂದ ನಿಗ್ರಹ ಮಾಡೋಕ್ಕಾಗಲ್ಲ ಶಿಷ್ಯರನ್ನು, ಅವ್ರಿಗೂ ಸ್ವತಂತ್ರ ಇರುತ್ತೆ. ಆಯಿತು, ನಾನೊಂದು ಸಾಧನಾ ಪದ್ಧತಿ ಹೇಳ್ಕೊಡ್ತೀನಿ, 3 ತಿಂಗಳು ಅದನ್ನು ತಪ್ಪಲಾರದೆ ಮಾಡಿ ನಿಮಗೆ ಹಿಂದಿನ ಜನ್ಮ ಏನು ಅಂತ ಗೊತ್ತಾಗುತ್ತೆ. ಆಯಿತು, ಅವ್ರು ಕೆಲವು ವಿಧಾನಗಳನ್ನು, ಉಸಿರಾಟದ ಕ್ರಮವನ್ನು, ಧ್ಯಾನ ಪದ್ಧತಿಯನ್ನು ಎಲ್ಲ ಹೇಳ್ಕೊಡ್ತಾರೆ. ಹೇಳ್ಕೊಟ್ಬಿಟ್ಟು ಕಳಿಸ್ಕೊಡ್ತಾರೆ. ಅವರು ಚೆನ್ನಾಗಿ ನಿಷ್ಠೆಯಿಂದ, ಏಕಾಗ್ರತೆಯಿಂದ ಅವ್ರ ಗುರುಗಳು ಹೇಳಿದ್ದನ್ನೆಲ್ಲ ಸಾಧನೆ ಮಾಡ್ತಾರೆ. ಸುಮಾರು ಒಂದು 2-2.5 ತಿಂಗಳು 3 ತಿಂಗಳ ಹತ್ರ ಆಗಿರುತ್ತೆ. ಬಂದು ಅಳಕ್ಕೆ ಶುರು ಮಾಡ್ತಾರೆ. ಯಾಕಮ್ಮ? ಇಲ್ಲ, ನೀವು ಹೇಳಿದ್ದೆ ಸರಿ ಇತ್ತು, ನಾನು ಹಿಂದಿನ ಜನ್ಮ ತಿಳ್ಕೊಬಾರ್ದಾಗಿತ್ತು, ನಾನು ಗೊತ್ತಾಯ್ತಲ್ಲ, ನನ್ನ ಹಿಂದಿನ ಜನ್ಮ ತಿಳ್ಕೊಬಾರ್ದಾಗಿತ್ತು, ಈಗ ನನಗೆ ಮರೆಯಂಗೆ ಮಾಡಿ ನೀವು ಅಂತ ಕೇಳ್ತಾ ಬಂದು. ಈಗ ಅದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಮರೆಯಂಗೆ ಮಾಡಬೇಕು ಎಲ್ಲ ವಿವರ ಕೇಳ್ತಾರೆ. ಅವಳು ಏನು ಈಗ ಪ್ರೊಫೆಸರ್ ಆಗಿ, ಸದ್ಗೃಹಿಣಿಯಾಗಿ ತುಂಬ ಚೆನ್ನಾಗಿ ಒಳ್ಳೆ ಜೀವನ ನಡೆಸ್ತಿರ್ತಾಳಲ್ಲ, ಅವಳು ಹಿಂದಿನ ಜನ್ಮದಲ್ಲಿ ಆಕೆ ವೇಶ್ಯೆಯಾಗಿರ್ತಾಳೆ. ಆದ್ದರಿಂದ ಅದು ನೆನಪಾಗುತ್ತೆ, ಅದೆಲ್ಲ ಭಾವನೆಗಳೆಲ್ಲ ಬರೋಕ್ಕೆ ಶುರುವಾಗ್ಬಿಡುತ್ತೆ. ತುಂಬ ಕಷ್ಟ ಆಗುತ್ತೆ ಅವಾಗ. ಅಳ್ತಾಳೆ, ಏನೆಲ್ಲ ಮಾಡ್ತಾಳೆ, ಗುರುಗಳಿಗೆ ಬೇಡ್ಕೊತಾಳೆ. ಆವಾಗ ಗುರುಗಳು ಹೇಳ್ತಾರೆ, ಏನಿಲ್ಲಮ್ಮ, ಅಳೋ ಅಂಥ ಪ್ರಸಂಗ ಅಲ್ಲ ಅದು. ಅಳಲು ಬೇಡ, ಬೇಡೋದು ಬೇಡ, ಏನು ಬೇಡ, ಒಪ್ಕೊಂಬಿಡು. ನನ್ನ ಜನ್ಮ ಹಿಂದಿನ ಜನ್ಮ ಹೀಗಿತ್ತು, ಈಗ ನಾನು ಚೆನ್ನಾಗಿ ಆಗಿದ್ದೀನಿ. ಅಂದರೆ ಅಂಥವರ ಬಾಳಿನಲ್ಲೂ ಕೂಡ, ಅಂಥವರ ಚಿತ್ತದ ಆಳದಲ್ಲೂ ನಾನು ಒಳ್ಳೆಯವಳಾಗಬೇಕು, ನಾನು ಸದ್ಗೃಹಿಣಿ ಆಗಬೇಕು ಅನ್ನೋ ಭಾವನೆ ಅವ್ರಿಗೂ ಇರುತ್ತೆ. ಆಮೇಲೆ ಸದ್ಗೃಹಿಣಿಯರ ಹಿಂದಿನ ಆ ಪ್ರವೃತ್ತಿ ಅದಾಗಿರಬಹುದು, ಎಲ್ರದ್ದು ಹಂಗೆ ಆಗಿರುತ್ತೆ ಅಂತ ತಿಳ್ಕೊಬೇಕಾಗಿಲ್ಲ. ಮತ್ತೆ ಹಾಗಾಗಿರಬಹುದು. ಅದಕ್ಕೆ ಹಿಂದಿನ ಜನ್ಮ ಬೇಡ ಅಂತಲೇ ಹೇಳ್ತಾರೆ. ಎಲ್ಲ ಸಾಧುಗಳು, ಶರಣರು, ಸಂತರು, ಮಹಂತರು ಹಿಂದಿನ ಜನ್ಮದ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಆದರೂ ಕೂಡ ನೀವು ತಲೆ ಕೆಡಿಸ್ಕೊಳ್ಳದೆ ಹೋದರೂ ಆ ಭಾವನೆಗಳು ನಿಮ್ಮನ್ನು ಬಿಡಲ್ಲ. ಅಂದರೆ ಸಾಧನೆ ಮಾಡ್ತಾ ಇರುವಾಗ, ಪ್ರಾಣಾಯಾಮ ಮಾಡ್ತಾ ಇರುವಾಗ, ಧ್ಯಾನ ಮಾಡ್ತಿರುವಾಗ ಯಾವಾಗ ಬೇಕಾದರೂ ಕೂಡ ಅಂಥ ಭಾವನೆಗಳು ಮೇಲೆ ಹೇಳಬಹುದು, ಹೊರಗಡೆ ಬರಬಹುದು ಚಿತ್ತದಿಂದ. ಆವಾಗ ಯಾರೂ ಗಾಬರಿ ಆಗಬೇಡಿ. ಅದನ್ನೇ ಹೇಳ್ತಾ ಇರೋದು ಇಲ್ಲಿ ಪತಂಜಲಿಗಳು 38ನೇ ಸೂತ್ರದಲ್ಲಿ, ಸ್ವಪ್ನ ನಿದ್ರಾ ಜ್ಞಾನಾಲಂಬನಂ ವಾ. ಅಂದರೆ ಸ್ವಪ್ನ ನಿದ್ರೆಯ ಮೇಲೆ ಗಮನ ಕೊಡುವುದರಿಂದ, ಇಲ್ಲಿ ಜ್ಞಾನ ಅಂದರೆ ನಾಲೆಡ್ಜ್ ಅಂತ ತಗೋಬಾರ್ದು. ನಾಲೆಡ್ಜ್ ಅನ್ನೋ ಅರ್ಥ ಅಲ್ಲ ಇಲ್ಲಿ ಜ್ಞಾನ ಅಂದರೆ. ಗಮನ ಕೊಡುವುದು, ಅಧ್ಯಯನ ಮಾಡುವುದು, ವಿಶ್ಲೇಷಣೆ ಮಾಡುವುದು ಅಂತ ಅರ್ಥ ತಗೋಬೇಕು. ನಮ್ಮ ನಿದ್ರಾ ಸ್ಥಿತಿಯನ್ನು, ನಮ್ಮ ಸ್ವಪ್ನದ ಸ್ಥಿತಿಯನ್ನು, ಎಂಥ ಸ್ವಪ್ನಗಳು ಬೀಳ್ತಾ ಇದೆ ನನಗೆ ಅನ್ನುವಂಥದ್ದನ್ನು ಗಮನಿಸ್ಕೊಂಡು, ಅದರ ಮೇಲೆ ಕಾನ್ಸಂಟ್ರೇಟ್ ಅಂತಿರಲ್ಲ, ಅದರ ಮೇಲೆ ಗಮನ ಕೊಟ್ಟು ಅವನ್ನು ಬದಲಾಯಿಸಿಕೊಳ್ಳುವ ಪ್ರಯತ್ನವನ್ನು ನಾವು ಮಾಡ್ತಾ ಇರಬೇಕು. ಭಯಾನಕ ಸ್ವಪ್ನಗಳು ಬೀಳ್ತಾ ಇದ್ರೆ ಅವುಗಳು ಬೀಳಲಾರ್ದಂಗೆ ಏನು ಮಾಡ್ಬೋದು ಅಂಥೇಳಿ ಗುರುಗಳ ಮಾರ್ಗದರ್ಶನ ಮಾಡಿಸ್ಕೊಳ್ಬೇಕು. ಅಥವಾ ಹಿರಿಯರು, ಗುರುಗಳು, ಸ್ನೇಹಿತರು, ಯಾರಾದರೂ ಆತ್ಮೀಯರ ಹತ್ರ, ಜ್ಞಾನಿಗಳ ಹತ್ರ ಹಂಚ್ಕೊಳ್ಬೇಕು ಅವರು. ಅಂದರೆ ನಮ್ಮೊಳಗೆ ನಾವೇ ಮುಚ್ಚಿಟ್ಕೊಂಡು ಸುಮ್ಮನೆ ಕೂತ್ಕೊಂಡ್ರೆ ಅವು ಬದಲಾವಣೆ ಆಗಲ್ಲ. ಅದನ್ನು ನಾವು ಗುರುಗಳ ಹತ್ರ ಹಂಚ್ಕೊಳ್ಬೇಕು, ಸ್ನೇಹಿತರ ಹತ್ರ ಹಂಚ್ಕೊಳ್ಬೇಕು. ಅಂದರೆ ಆತ್ಮೀಯರ ಹತ್ರ, ಎಲ್ಲರ ಹತ್ರನೂ ಇಂತಹ ವಿಷಯಗಳನ್ನು ಹೇಳ್ಕೊಳ್ಳೋವಂಥದ್ದಲ್ಲ. ಯಾರು ಒಡಕುಬಾಯಿಯವರು ಇರ್ತಾರೆ, ಅವರಲ್ಲಿ ಈ ಗುಟ್ಟನ್ನು ಇಟ್ಕೊಳ್ಳೋ ಶಕ್ತಿ ಯಾರಿಗಿರಲ್ಲ, ಅಂಥವ್ರ ಹತ್ರ ಹೇಳ್ಕೋಬಾರ್ದು. ಯಾರು ನಮ್ಮ ಹಿತವನ್ನು ಬಯಸಿ, ನಮ್ಮ ಬದಲಾವಣೆಯನ್ನು ಬಯಸಿ, ನಮಗೆ ಮಾರ್ಗದರ್ಶನ ಮಾಡೋರು ಇರ್ತಾರೋ ಅಂಥವ್ರ ಹತ್ರ ಇಂಥವನ್ನ ಹೇಳ್ಕೊಂಡು ಕಳ್ಕೊಂಡ್ಬಿಡ್ಬೇಕು. ಅದನ್ನು ಹೇಳ್ಕೊಳ್ಳೋದ್ರಿಂದ ಕೂಡ ಹೊರಟೋಗುತ್ತೆ ಆಚೆಗೆ. ಅದಕ್ಕೆ ತುಂಬ ಗುಟ್ಟುಗಳನ್ನು, ಒಳ್ಳೆ ವಿಷಯಗಳನ್ನು ತುಂಬ ಜನರ ಹತ್ರ ಹೇಳ್ಕೊಳಕ್ಕೆ ಹೋಗ್ಬಾರ್ದು. ಯಾಕಂದರೆ ಅದರ ಪವರ್ ಕಡಿಮೆ ಆಗಿಬಿಡುತ್ತೆ. ಆದರೆ ನಮಗೆ ತೊಂದರೆ ಕೊಡ್ತಾ ಇರ್ತಕ್ಕಂಥ ಸಂಗತಿಗಳನ್ನು, ಭಯಾನಕ ಸಂಗತಿಗಳೇನಾದರೂ ನಮ್ಮ ಕನಸಿನಲ್ಲಿ ಅಥವಾ ನಿದ್ರೆ ತೊಂದರೆ ಕೊಡ್ತಾ ಇದ್ದರೆ ಅದನ್ನು ಹಂಚಿಕೊಂಡು ನಿವಾರಿಸ್ಕೊಳ್ಬೇಕು. ಒಟ್ಟಾರೆ ಸಾಧಕನಿಗೆ ಸ್ವಪ್ನ ಮತ್ತು ನಿದ್ರೆಗಳು ಕನ್ನಡಿ ಇದ್ದ ಹಾಗೆ. ಆಮೇಲೆ ಚೆನ್ನಾಗಿದೆ, ನನಗೆ ಗಾಢವಾದ ನಿದ್ರೆ ಬರ್ತಾ ಇದೆ, ಆಮೇಲೆ ದುಸ್ವಪ್ನಗಳೇನೂ ಇಲ್ಲ ಅಂದಾಗ ಧೈರ್ಯ ತಗೊಳ್ಳಿ, ನಾನು ಸಾಧನಾ ಪಥದಲ್ಲಿ ಮುನ್ನಡೀತಾ ಇದ್ದೀನಿ,
ಧ್ಯಾನ ಮಾರ್ಗದಲ್ಲಿ ನಾನು ನಡಿಬಹುದು ಅನ್ನುವ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಳಿ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.